ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ಮನಃ ವಸ್ತುನೋ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ ಗುರುವಾದೀಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಸ್ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ. ಸಜ್ಜನ ಸಮುದಾಯಕ್ಕೆ ಮಹತ್ತರವಾದ ಗ್ರಂಥಗಳ ಜ್ಞಾನದ ಕೊಡುಗೆಯನ್ನು ಕೊಟ್ಟ ಮಹಾನುಭಾವರು ಪ್ರಾತಸ್ಮರಣೀಯರಾದಂತಹ ಶ್ರೀ ವಿಷ್ಣುತೀರ್ಥರು. ಅಂತಹ ಮಹಾನುಭಾವರ ಪೂರ್ವಾರಾಧನಾ, ಆರಾಧನಾ ಮತ್ತು ಉತ್ತರಾರಾಧನಾ ಈ 3 ದಿನಗಳು ಕೂಡ ಅವರ ಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕಾದ್ದು. ಭಗವದ್ಭಕ್ತರಾದ ಹರಿಯ ಮಾರ್ಗವನ್ನು ಸುಲಭವಾಗಿ ಸಜ್ಜನರಿಗೆ ತೋರಿಕೊಟ್ಟ ಮಹಾನುಭಾವರು ವಿಷ್ಣು ತೀರ್ಥರು. ಅವರ ಸ್ಮರಣೆ ಕೇವಲ ಆರಾಧನೆ ದಿನ ಮಾತ್ರ ಅಲ್ಲ, ನಿತ್ಯದಲ್ಲಿ ಸ್ಮರಣೆ ಮಾಡಬೇಕಾದಂತಹ ಮಹನೀಯರು ಶ್ರೀ ವಿಷ್ಣು ತೀರ್ಥರು. ಅವರು ಅನೇಕ ಗ್ರಂಥಗಳನ್ನು ಸಜ್ಜನ ವೃಂದಕ್ಕೆ ಕೊಡಮಾಡಿದ್ದಾರೆ. ಭಗವಂತನ ಹರಿವಾಯು ಗುರುಗಳ, ಟೀಕಾಕೃತ್ಪಾದರ, ವ್ಯಾಸತೀರ್ಥರ, ಮಂತ್ರಾಲಯ ಪ್ರಭುಗಳ ಅನೇಕ ಜ್ಞಾನಿವರೆಣ್ಯರ ಪರಮಾನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರು ಶ್ರೀ ವಿಷ್ಣು ತೀರ್ಥರು. ಅವರು ಕೊಟ್ಟಂತಹ ಒಂದೊಂದು ಗ್ರಂಥ ರತ್ನಗಳು ಕೂಡ ಸಜ್ಜನ ಸಮುದಾಯಕ್ಕೆ ಸಾಧನೆಯ ದಾರಿದೀಪ ಆಗಿ ಇರುವಂಥದ್ದಾಗಿದೆ. ಸಮಗ್ರ ಭಾಗವತವನ್ನು ತಮ್ಮದೇ ಆದ
ಒಂದು ವಿಶಿಷ್ಟವಾದ ಶೈಲಿಯಲ್ಲಿ ಯಾವೆಲ್ಲ ಪ್ರಮೇಯಗಳನ್ನು ವ್ಯಾಸರು ಶ್ರೀಮದ್ ಭಾಗವತದಲ್ಲಿ ನಿರೂಪಣೆ ಮಾಡಿದ್ದಾರೆ. ಹಂತ ಹಂತವಾಗಿ ಸಜ್ಜನ ಇದನ್ನು ಹೇಗೆ ಅಧ್ಯಯನ ಮಾಡಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಅನೇಕ ಪ್ರಕರಣಗಳ ಮೂಲಕ, ಅದು ಒಂದಾದ ಮೇಲೆ ಒಂದು ಕ್ರಮಬದ್ಧವಾಗಿ ಪ್ರಕರಣಗಳ ಮೂಲಕವಾಗಿ ಶ್ರೀ ವಿಷ್ಣು ತೀರ್ಥರು ಕೊಟ್ಟಿದ್ದಾರೆ. ವೈರಾಗ್ಯ ಪ್ರಕರಣ 5ನೆಯ ಪ್ರಕರಣ ವೈರಾಗ್ಯ ಪ್ರಕರಣ. ಅದರಲ್ಲಿ ವೈರಾಗ್ಯಕ್ಕೆ ಕಾರಣವಾದಂತಹ ಅನೇಕ ಮಾತುಗಳು ವ್ಯಾಸರು ಶ್ರೀಮದ್ ಭಾಗವತದಲ್ಲಿ ನಿರೂಪಣೆ ಮಾಡಿರ್ತಕ್ಕಂಥದ್ದು. ಅನೇಕ ರಾಜ ಋಷಿಗಳು ಮಹಾನುಭಾವರು ಜೀವನದಲ್ಲಿ ಭಗವಂತನ ಪರಮಾನುಗ್ರಹದಿಂದ ಹೇಗೆ ವೈರಾಗ್ಯವನ್ನೇ ಭಾಗ್ಯವನ್ನಾಗಿ ಪಡೆದಿದ್ದಾರೆ, ಅದವರಿಗೆ ಸಾಧನೆಯ ಸನ್ಮಾರ್ಗ ಹೇಗಾಯಿತು ಇತ್ಯಾದಿಗಳನ್ನು ನಿರೂಪಣೆ ಮಾಡುವ ಅವಸರದಲ್ಲಿ ಗೃಹಸ್ಥ ಜೀವನಕ್ಕೆ ಹೆದರಿ ಸನ್ಯಾಸಿಯಾಗಬೇಕು ಅಂತ ಹೊರಟ ಮಹಾನುಭಾವ ಸ್ವಯಂಭೂ ಮನುವಿನ ಹಿರಿಯ ಮಗ ಪ್ರಿಯವ್ರತ ಮಹಾರಾಜ. ಸಂಸಾರ, ಮನೆ, ಮಡದಿ, ಮಕ್ಕಳು ಇವೆಲ್ಲ ಸಾಧನೆಗೆ ಅಡ್ಡಿ ಅಂತ ತಿಳಿದ ಕಾರಣ ಹುಟ್ಟಿನಿಂದಲೇ ಹರಿಭಕ್ತ. ಮೇಲಾಗಿ ನಾರದರ ಉಪದೇಶ, ಯಥಾರ್ಥವಾದ ಆಳವಾದ ಅರಿವನ್ನು ಪಡೆದ ಮಹಾನುಭಾವ. ಹಾಗಾಗಿ ಈ ಸಂಸಾರದ ಗೊಡವೆಯೇ ಬೇಡ, ವೈರಾಗ್ಯದಿಂದ ಜೀವನ ನಡೆಸಬೇಕು. ಹಾಗಾದರೆ 4 ಆಶ್ರಮಗಳಲ್ಲಿ ಉತ್ಕೃಷ್ಟವಾದ ಭಗವಂತನಿಗೆ ಅತ್ಯಂತ ಪ್ರಿಯಕರವಾದಂತಹ ಆಶ್ರಮ ಅದು ಸನ್ಯಾಸಾಶ್ರಮ. ನಾನು ಆ ಮಾರ್ಗವನ್ನು, ವೈರಾಗ್ಯದ ಮಾರ್ಗವನ್ನು, ಸರ್ವಸಂಗ ಪರಿತ್ಯಾಗದ ಮಾರ್ಗವನ್ನು ಅನುಸರಿಸಬೇಕು ಅಂತ ವಿಚಾರ ಮಾಡಿ ಮೊದಲು ತಪಸ್ಸು ಮಾಡೋಣ ಅಂತ ಮನಸ್ಸಿನಲ್ಲಿ ಸನ್ಯಾಸಿಯಾಗುವ ಬಯಕೆ, ಸಂಸಾರ ನಿರಾಕರಣೆ, ಸಂಸಾರ ಬೇಡ, ಸನ್ಯಾಸ ಬೇಕು, ಸಾಧನೆಗೆ ಸನ್ಯಾಸವೇ ಉತ್ತಮ ಮಾರ್ಗ, ಸಂಸಾರ ಭಗವಂತನ ಮಾರ್ಗದಿಂದ ನಮ್ಮನ್ನು ದಾರಿ ತಪ್ಪಿಸತ್ತೆ ಅಂತ ಇದೆಲ್ಲ ಅವನ ತಿಳುವಳಿಕೆ. ಹಾಗಾಗಿ ತನ್ನ ತಂದೆಯಾದ ಸ್ವಯಂಭೂ ಮನುವಿನ ಮಾತಾಗಲಿ, ಗುರುಗಳಾದ ನಾರದರ ಮಾತಾಗಲಿ ಅವನಿಗೆ ರುಚಿಸಲಿಲ್ಲ. ಸ್ವಯಂಭೂ ಮನು ತನ್ನ ಮಗನಾದಂತಹ ಪ್ರಿಯವ್ರತ ಮಹಾರಾಜನಿಗೆ ನಮ್ಮ ವರ್ಣ ಆಶ್ರಮಕ್ಕೆ ವಿಹಿತವಾದದ್ದು ಪ್ರಜೆಗಳ ರಕ್ಷಣೆ, ಧರ್ಮದ ರಕ್ಷಣೆ. ಹಾಗಾಗಿ ನಾವು ರಕ್ಷಣೆಯೇ ನಮ್ಮ ಭಗವಂತನ ಪೂಜಾ ತಪಸ್ಸು. ನೀನು ನಾನು ಮಾಡುವ ಈ ರಾಜ್ಯದ ರಕ್ಷಣೆಯ ಹೊಣೆಗಾರಿಕೆಯನ್ನು ಹೊತ್ತು ಈ ದೇಶದ ಈ ಸಿಂಹಾಸನದಲ್ಲಿ ಕುಳಿತು ನೀನು ರಾಜನಾಗು ಅಂತ ಕರೆದರೆ ಒಪ್ಪಲಿಲ್ಲ. ಸಂಸಾರ ಬೇಡ ಅನ್ನುವ ನನಗೆ ಈ ದೊಡ್ಡ ಜನಸಾಗರದ ಜವಾಬ್ದಾರಿ ಬೇಡವೇ ಬೇಡ ಅಂತ ಪಾಠ ಹೇಳಿಕೊಟ್ಟ, ಉಪದೇಶ ಮಾಡಿದಂತಹ ನಾರದರು ಹೇಳಿದರೂ ಕೂಡ ಕೇಳಲಿಲ್ಲ. ಮಂದರ ಪರ್ವತದಲ್ಲಿ ತಾನು ತಪಸ್ಸಿಗೆ, ಗಂಧಮಾದನ ಪರ್ವತದಲ್ಲಿ ತಪಸ್ಸಿಗೆ ಕೂತಿದ್ದಾನೆ. ಬ್ರಹ್ಮದೇವರು ಬಂದು ಅವನಿಗೆ ಉಪದೇಶ ಮಾಡ್ತಾ ಹೇಳ್ತಾರೆ, ಗೃಹಸ್ಥ ಜೀವನ ಕೆಟ್ಟದ್ದೇನಲ್ಲ ಅಂತ. ಇವನು ಯಾವುದನ್ನು ಕೆಟ್ಟದ್ದು ಅಂತ ತಿಳಿದಿದ್ದ, ಇವನೇನು ತಿಳುವಳಿಕೆಯನ್ನು ಹೊಂದಿದ್ದ, ಅದರ ವಿರುದ್ಧವಾಗಿ
ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೀನು ಕಾಡಿಗೆ ಯಾಕೆ ಹೋಗ್ತಾ ಇದ್ದೀಯಾ? ಭಯದಿಂದ ಆವರಿಸಲ್ಪಟ್ಟ ನೀನು ವನಕ್ಕೆ ಹೋದರೆ ಏನು ಪ್ರಯೋಜನ? ಆ ಭಯ ಯಾವ ಸಂಸಾರದ ಭಯ, ಮದುವೆ ಆದರೆ ಮಾತ್ರ ಬರುತ್ತೆ ಅಂತಿದ್ದೀಯಾ? ಆ ಭಯ ಇದ್ದವ ನೀನು ಕಾಡಿಗೆ ಹೋದರೂ ಕೂಡ ಭಯದಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀನು ಮದುವೆ ಆಗದೇ ಇರ್ಬೋದು, ಮಕ್ಕಳನ್ನು ಪಡೆದೇ ಇರಬಹುದು, ಹುಟ್ಟಿನ ನಿನ್ನೊಟ್ಟಿಗಿರುವಂಥ 6 ಜನರನ್ನು ಗೆಲ್ಲದ ತನಕ ನೀನು ಯಾವ ಆಶ್ರಮದಲ್ಲಿದ್ದರೇನು ಭಯ ನಿನ್ನನ್ನು ಬಿಡೋಲ್ಲ. ಯಥೋ ವಸಂತೆ ಸಹಷಟ್ಸಪತ್ನ, 6 ಜನ ಹೆಂಡತಿಯರಂತೆ ಇರುವಂತಹವರು ಕಾಮಕ್ರೋಧಾದಿ ಅರಿಷಡ್ವರ್ಗಗಳು ಅದರ ಒಟ್ಟಿಗೆ ಇರುವಾಗ ಭಯ ಅನ್ನೋದು ಯಾವ ಕಾಲಕ್ಕೂ ಇರುವಂಥದ್ದೇ. ಹಾಗಾದರೆ ಈ ಭಯದಿಂದ ಪಾರಾಗಬೇಕು. ಹೆಂಡತಿಯನ್ನು ಕಟ್ಟಿಕೊಂಡ್ರೆ ಭಯ ಅಲ್ಲ. ದಾಸರಂತಾರೆ, ಹೆಂಡತಿ ಸಂತತಿ ಸಾಸಿರವಾಗಲಿ, ಸಂಸಾರವೆಂಬಂಥ ಸೌಭಾಗ್ಯ ಇರಲಿ. ಜಿತೇಂದ್ರಿಯಸ್ಯ ಆತ್ಮರತೇ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವಧ್ಯಂ. ಎಂಥ ಅದ್ಭುತವಾದ ಮಾತನ್ನು ವೇದವ್ಯಾಸದೇವರು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಬ್ರಹ್ಮ ಮತ್ತು ಪ್ರಿಯವ್ರತರ ಸಂವಾದದ ಮೂಲಕ ಬ್ರಹ್ಮದೇವರು ತಮ್ಮ ಮೊಮ್ಮಗ ಅವನಿಗೆ ಹೇಳ್ತಾ ಇದ್ದಾರೆ, ನೀನು ಇಂದ್ರಿಯ ನಿಗ್ರಹ ಉಳ್ಳವನಾಗಪ್ಪ, ಆತ್ಮರತನಾಗಪ್ಪ, ಅರಿವನ್ನು ಸಂಪಾದನೆ ಮಾಡಿದ ಜ್ಞಾನಿಯಾಗು. ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದೇ ಆದರೆ ಭಗವಂತನ ಪಾದಾರವಿಂದದಲ್ಲಿ ನಿನ್ನ ಮನಸ್ಸು ಸದಾ ವಿಹಾರ ಮಾಡೋದಾದರೆ ಸಾರಾಸಾರ ವಿವೇಕ, ಯಾವುದು ಸಾರ ಯಾವುದು ಅಸಾರ ಅಂತ ನೀನಾದರೆ ನಿನಗೆ ಗೃಹಸ್ಥಾಶ್ರಮ ಯಾವುದೇ ರೀತಿಯ ಅಡ್ಡಿಯನ್ನು ಉಂಟು ಮಾಡೋಲ್ಲ ಅನ್ನುವಂತಹ ವಿಷಯವನ್ನು ನಿರೂಪಣೆ ಮಾಡಿ, ನಿಜವಾಗಿ ನೋಡಿದರೆ ಈ ಇಂದ್ರಿಯ ನಿಗ್ರಹಕ್ಕೆ ಒಳ್ಳೆ ಕೋಟೆ ಯಾವುದು ಅಂದರೆ ಸಂಸಾರನೇ ಕೋಟೆ ಅಂತ. ಅದಕ್ಕೆ ದಾಸರದನ್ನು ಸೌಭಾಗ್ಯ ಅಂತ ಹೇಳಿದರು. ನೀನು ಕೂಡ ಇಂಥ ಕೋಟೆಯನ್ನು ಆಶ್ರಯ ಮಾಡಿ ಕಾಮಾದಿ ಷಡ್ವರ್ಗಗಳನ್ನು ಗೆಲ್ಲಬಹುದು ಅಂತಾರೆ. ಅದನ್ನು ಸುಂದರವಾದ ಪದ್ಯದಲ್ಲಿ ಸಂಗ್ರಹ ಮಾಡ್ತಾ ಶ್ರೀ ವಿಷ್ಣು ತೀರ್ಥರು ವೈರಾಗ್ಯ ಪ್ರಕರಣದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆ ಮಂಗಳ ಪದ್ಯವನ್ನು ನಾನೊಮ್ಮೆ ಉಚ್ಚಾರ ಮಾಡ್ತೇನೆ, ನೀವು ಅದನ್ನು ಮತ್ತೆ ಹೇಳಿ. ಯಶ್ಷತ್ಸಪತ್ನಾನ್ ವಿಜಿಗೀಷಮಾಣೋ ಗೃಹೇಷು ನಿರ್ವಿದ್ಯಯತೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತವೂರ್ಜಿತಾರೀನ್ ಕ್ಷೀಣೇಷು ಕಾಮಂ ವಿಚರೇದ್ವಿಪಶ್ಚಿತ್ ಯಶ್ಷಟ್ಸಪತ್ನಾನ್ ವಿಜಿಗೀಷಮಾಣೋ ಗೃಹೇಷು ನಿರ್ವಿದ್ಯಯತೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತವೂರ್ಜಿತಾರೀನ್ ಕ್ಷೀಣೇಷು ಕಾಮಂ ವಿಚರೇದ್ವಿಪಶ್ಚಿತ್ ನಿಜವಾಗಿ ಕಾಮಾದಿಗಳನ್ನು ಗೆಲ್ಲಬೇಕು ಅಂತಿದ್ರೆ ಅಂತಹ ವ್ಯಕ್ತಿ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕು.
ಸ್ವೀಕಾರ ಮಾಡಿ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಯಾವ ಸಂದರ್ಭದಲ್ಲಿ ಏನು ವಿಷಯ ಭೋಗ ಭಗವಂತನ ಅನುಗ್ರಹದಿಂದ ಸಿಗತ್ತೋ ಅಷ್ಟನ್ನೇ ಸಾಕು ಅನ್ನಬೇಕು, ತೃಪ್ತ ಜೀವನ ನಡೆಸಬೇಕು. ಭಾಗವತದಲ್ಲಿ ಅದನ್ನು ಹೇಳ್ತಾರೆ, ಯದೃಚ್ಛಾಲಾಭ ಸಂತುಷ್ಟತ. ಇದು ಭಗವಂತನ ಭಕ್ತರ ಒಂದು ಧರ್ಮ, ಭಾಗವತದ ಧರ್ಮ. ದೇವರು ಯಾವ ಕಾಲಕ್ಕೆ ಏನು ಕೊಡ್ತಾನೋ ಸಂತೋಷದಿಂದ ಸ್ವೀಕಾರ ಮಾಡಬೇಕಂತ. ಅವನು ಕೊಟ್ಟದ್ದನ್ನು ಬೇಡ ಅಂತನೂ ಅನ್ನಬಾರ್ದು, ಕೊಡದಿದ್ದದ್ದನ್ನು ಬಯಸಲೂಬಾರ್ದು. ಏನು ಸಿಗುತ್ತೆ ಇದು ದೇವರ ಪ್ರಸಾದ, ಇದು ನನ್ನ ಪಾಲಿಗೆ ಬಂದದ್ದು, ಬರೀ ಪಾಲಿಗೆ ಬಂದದ್ದು ಅಲ್ಲ, ಪಂಚಾಮೃತ ಅಂತ ತಿಳ್ಕೊಳ್ಬೇಕು. ದೇವರು ಒಳ್ಳೆಯದನ್ನು ಮಾಡ್ತಾನೆ, ಏನಾಗಿ ದೇವರು ಕೆಟ್ಟದ್ದು ಮಾಡಲಿಕ್ಕೆ ನಮಗೆ ಅವನಿಗೆ ಏನು ಶತ್ರುತ್ವಕ್ಕೇನು ಕಾರಣ? ಏನು ನಮ್ಮ ಆಸ್ತಿ ಅವನು ತಿಂದಿದ್ದಾನ, ಅವನ ಆಸ್ತಿ ನಾವು ತಿಂದಿದ್ದೀವ? ಅವನು ನಮಗೆ ಕೊಡಲಿಕ್ಕಾಗಿಯೇ ಇದ್ದಾನೆ. ಆ ಭಗವಂತ ಏನು ಕೊಡ್ತಾನ ಅಷ್ಟಕ್ಕೆ ತೃಪ್ತಿ ಹೊಂದಿ ಅವುಗಳು ಸಾರ ಇಲ್ಲದ್ದು ಅಂತ ಮೊದಲು ಚೆನ್ನಾಗಿ ತಿಳ್ಕೊಳ್ಬೇಕಂತ. ಅದು ಅತ್ಯಂತ ಅಸಾರವಾದದ್ದು, ನಿಸ್ಸಾರವಾದದ್ದು. ಸಾರಾತ್ ಸಾರತರೋ ಹರಿಹಿ. ಈ ಸಂಸಾರದಲ್ಲಿ ಯಾವುದು ಸಾರ ಪದಾರ್ಥ ಇಲ್ಲ. ಹರಿಸ್ಮರಣೆಯೇ ನಿಜವಾದ ಸಾರ, ಸಾರ್ವಕಾಲಿಕ ಸಾರ, ಅಂತ್ಯಕಾಲಕ್ಕಂತೂ ವಿಶೇಷವಾದ ಸಾರ. ಈ ಸಾರಾಸಾರ ವಿವೇಕವನ್ನು ಅವನು ತಿಳ್ಕೊಳ್ಬೇಕು. ಇದು ಸಾರ, ಇದು ಅಸಾರ ಅಂತ ಗೊತ್ತಾಗಬೇಕಾದ್ರೆ ಅಸಾರದ ವೈಶೇಷಿಕ ಸುಖ ಅದು ಭೋಗ ಆಗಬೇಕು. ಭೋಗ ಆದಾಗ ನಾವು ಏನೋ ಭಾರೀ ಸುಖ ಅಂತ ಯಾವುದನ್ನು ನೋಡಿರ್ತೀವಿ, ನಾಲ್ಕಾರು ಬಾರಿ ಸ್ವೀಕಾರ ಮಾಡಿದ ಮೇಲೆ ಅಯ್ಯೋ ಇದಿಷ್ಟೇನಾ ಅನ್ನುವ ವೈರಾಗ್ಯ ಬರಬೇಕು. ಎಷ್ಟು ವರ್ಷ ಆದರೂ ಕೆಲವರಿಗೆ ಬರೋಲ್ಲ. ಬರಬೇಕಾದ್ರೂ ದೇವರ ದಯ ಬೇಕು. ದೇವರ ಅನುಗ್ರಹ ಮಾಡಬೇಕಾದ್ರೆ ದೇವ್ರ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು. ನಾನು ಎಷ್ಟು ಮಾಡಿದೆ, ದೇವರು ನಂಗೆ ಕಡೆ ಹೀಗೆ ಮಾಡ್ದ, ದೇವರಂತ ಇದ್ರಲ್ವಾ, ನ್ಯಾಯ ಇಲ್ಲ, ಅದನ್ನು ಏನು ಅನ್ಬಾರ್ದು. ನಮ್ಮ ಪಾಲಿಗೆ ಈಗೇನು ಭಗವಂತ ಕೊಟ್ಟಿದ್ದಾನೆ ಇದೇ ಅಮೃತ. ಹೀಗೆ ನಾವು ಪರಮಾತ್ಮನ ಒಟ್ಟಿಗೆ ಆದುದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ತಿಳ್ಕೊಂಡಿದ್ರೆ ಭೋಗಗಳನ್ನು ಕೊಟ್ಟ ಭಗವಂತನೇ ಭೋಗದ ಮೇಲೆ ವೈರಾಗ್ಯವನ್ನು ಕೊಡ್ತಾನೆ. ವೈರಾಗ್ಯ ಸಂಪಾದನೆ ಮಾಡಲಿಕ್ಕೆ ಈ ಸಂಸಾರವೂ ಬೇಕು. ಶ್ರೀ ಟೀಕಾಕೃತ್ಪಾದರು ಅವರು ಹೇಳ್ತಾರೆ, ವಿವಿಧ ಸಾಂಸಾರಿಕ ದುಃಖದರ್ಶನೇನ ವಿರಕ್ತಸ್ಸನ್ ಶಮದಮಾದಿಮತಃ ಮುಮುಕ್ಷೋರಧಿಕಾರಿಣ ಪರಮಾನಂದಮವಾಪ್ತ್ಯೈಚ. ನಿಜವಾಗಿ ಭಗವಂತನ ಪರಮಾನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಇದ್ದವ ಸಂಸಾರದಲ್ಲಿ ಬೀಳಬೇಕು. ಬಗೆ ಬಗೆಯ ದುಃಖವನ್ನು ಸುಖವನ್ನು ಎರಡನ್ನೂ ಅನುಭವಿಸಬೇಕು. ಅನುಭವಿಸುವ ಸಂದರ್ಭದಲ್ಲಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ, ನಿನ್ನ ಹೊರತು ಹೊರೆವವರ ನಾನರಿಯೆ ಹರಿಯೆ. 5 ಜನ ಬಲಿಷ್ಠರಾದಂತಹ ಪ್ರಖ್ಯಾತರಾದಂತಹ ಪತಿಗಳನ್ನು ಪಡೆದ ಮಹತಾಯಿ ದ್ರೌಪದಾದೇವಿ. ಆದರೆ ಆಪತ್ಕಾಲಕ್ಕೆ ಯಾರು ಬಂದರು? ಯಾರನ್ನು ಕರೆದಲವಳು? ದ್ವಾರಕಾವಾಸಿಯಾದ ಕೃಷ್ಣನನ್ನು ಬೇಡಿದಲೇ ವಿನಃ ಮತ್ತು ಯಾರನ್ನು ಬೇಡಲಿಲ್ಲ. ಬೇಡಿದರೆ ಎನ್ನ ಒಡೆಯನ್ನೇ ಬೇಡಿದೆ. ಈ ಸಂಸಾರದಲ್ಲಿ ಬಿದ್ದಾಗ ಮಾತ್ರ, ದುಃಖವನ್ನು ಅನುಭವಿಸಿದಾಗ ಮಾತ್ರ
ದುಃಖ ಅನುಭವಿಸುವ ಕಾಲಕ್ಕೆ ಭಗವಂತನ ನೆನಪು ಬಂದಾಗ ದುಃಖಕ್ಕೆ ಕಾರಣವಾದ ವಿಷಯ ಭೋಗದ ಮೇಲೆ ತಂತಾನೇ ವೈರಾಗ್ಯ ಬರುತ್ತೆ. ಇಂಥ ವೈರಾಗ್ಯವನ್ನು ನಾವು ಸಂಪಾದನೆ ಮಾಡಬೇಕು. ನಾವು ಭೋಗಿಸುವ ಎಲ್ಲ ಪದಾರ್ಥಗಳು ಅನಿತ್ಯ, ಅಶಾಶ್ವತ ಅನ್ನೋದನ್ನು ಇನ್ನೊಬ್ಬರು ಹೇಳಿ ಕೇಳಿದರೆ ಅದು ಪ್ರಯೋಜನ ಇಲ್ಲ. ನಮ್ಮ ಅನುಭವಕ್ಕೆ ಬರಬೇಕದು. ಅನುಭವದಿಂದ ಮನಗಂಡು ಮನಸ್ಸು, ಬುದ್ಧಿ ಇದೇ ಮೊದಲಾದ ಎಲ್ಲ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಇಟ್ಕೊಳ್ಬೇಕು. ವಯಸ್ಸಾಗ್ತಾ ಆಗ್ತಾ ನಾಲಿಗೆಗೆ ಯೌವನ ಬಂದ್ಬಿಡತ್ತೆ. ನಮ್ಮ ಎದುರು ಕೂತಂಥ ಸಣ್ಣ ಪುಟ್ಟವರು ತಿನ್ನೋದನ್ನು ನೋಡಿ 70, 80, 60 ಆದವರು ಕೂಡ ಹಾಗೆ ತಿಂದುಬಿಟ್ರೆ ಅದು ಎಂದೂ ಕೂಡ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಿನ್ನೋರು ನೋಡಿ ನಾವು ಅಂದ್ಕೊಳ್ಬೇಕು, ನಿಮ್ಮ ಏಜಲ್ಲಿ ನಾನು ಇಷ್ಟು ಇನ್ನೂ ಜಾಸ್ತಿ ತಿಂತಿದ್ದೆ, ಈಗ ತಿನ್ನಲ್ಲ. ಇದು ವೈರಾಗ್ಯ. ಇದು ಆರೋಗ್ಯಕ್ಕೆ ಕಾರಣ ಅಲ್ಲ, ಇದು ರೋಗಕ್ಕೆ ಕಾರಣ. ಇದ್ಯಾವುದು ಹಿಂದೆ ಬರೋದಲ್ಲ. ಈ ರೀತಿ ಸಾರಾಸಾರ ವಿವೇಕವನ್ನು ತಿಳಿದು ಅವನು ವೈರಾಗ್ಯದಿಂದ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಸಂಸಾರದಲ್ಲಿರುವಾಗಲೇ ಗುರುವಿನಲ್ಲಿ, ಹರಿಯಲ್ಲಿ ಭಕ್ತಿ ಪ್ರಪಕ್ವವಾಗುತ್ತಂತೆ. ಭಗವಂತನ ಪಾದಾರವಿಂದದಲ್ಲಿ ನಿಶ್ಚಲ ಪ್ರೇಮ ಪ್ರವಾಹ ರೂಪವಾದ ಭಕ್ತಿ ಅದು ಸಂಪಾದನೆ ಮಾಡಬೇಕು ಅಂದರೆ ಗೃಹಸ್ಥಾಶ್ರಮದಲ್ಲಿದ್ದು ಭೋಗವನ್ನು ಪರಿಚಯ ಮಾಡಿಕೊಳ್ಬೇಕು. ಭಕ್ತಿಯಿಂದ ಕೂಡಿರ್ತಕ್ಕಂತಹ ಗೃಹಸ್ಥಾಶ್ರಮ ಅನ್ನುವ ಕೋಟೆಯೊಳಗೆ ಇದ್ದು ಕಾಮಾದಿ ವೈರಿಗಳನ್ನು ಗೆಲ್ಲುವ ಪ್ರಯತ್ನ ಮಾಡಬೇಕು. ಆಗ ಆ ಕಾಮಾದಿ ವೈರಿಗಳೇ ತಮ್ಮ ಬಲವನ್ನು, ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾರೆ. 3 ದಿವಸ ಟಿ ವಿ ಕಡೆ ನೋಡದೇ ಇದ್ದರೆ ತಂತಾನೇ ಕಣ್ಣು ಎಲ್ಲರೂ ಹಾಳಕು, ನೀನಂತೂ ನನಗೆ ಆ ಕಡೆ ತೋರಿಸಲ್ಲ, ಸುಮ್ಮನೆ ಆಗಿಬಿಡುತ್ತದು. ನೀವು ಕೇಳಿದ ತಕ್ಷಣ ಮಾಡಿದ್ರಿ ಯಾವಾಗೂ ಅದನ್ನೇ ನೆನಪಿಸ್ತಾ ಇರುತ್ತೆ. ಎಲ್ಲ ಇಂದ್ರಿಯಗಳು ಅಷ್ಟೇ ಅಂತೆ. ಹಾಗಾಗಿ ನಾವು ಇಂದ್ರಿಯಗಳಲ್ಲಿ ಉಪರತಿಯನ್ನು ಸಂಪಾದನೆ ಮಾಡಬೇಕು. ಅನುಗ್ರಹ ದೇವರದು ಸಂಪಾದನೆ ಆಗಬೇಕು ಅಂದರೆ ಹೀಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರ ಇಂದ್ರಿಯಗಳೆಲ್ಲ ಅವನಿಗೆ ಜೀವನಿಗೆ ವಶ ಆಗತ್ತೋ ಅವನು ಬ್ರಹ್ಮಚಾರಿ ಆದ್ರೇನು, ಗೃಹಸ್ಥ ಆದ್ರೇನು, ವಾನಪ್ರಸ್ಥ ಆದ್ರೇನು, ಸನ್ಯಾಸ ಆದ್ರೇನು, ಯಾವುದಾದರೂ ಅವನಿಗೆ ಯಾವ ಭಯವೂ ಇಲ್ಲ. ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಕಾಮಾದಿ ನಿಗ್ರಹಕ್ಕೆ ಸಂಸಾರವೇ ನಿಜವಾದ ಭದ್ರವಾದ ಕೋಟೆ ಅಂತ ತಿಳಿಸ್ತಾ ಇದ್ದಾರೆ. ಈ ಕೋಟೆಯೊಳಗಿದ್ದೇ ಇಂದ್ರಿಯ ಜಯವನ್ನು ಸಂಪಾದನೆ ಮಾಡಬೇಕು ಅನ್ನುವ ಪ್ರಮೇಯವನ್ನು ಇಲ್ಲಿ ತಿಳಿಸ್ಕೊಡ್ತಾ, ಭಕ್ತಿಯಿಂದ ಕೂಡಿದ ಭೋಗ ಅದು ರೋಗಕ್ಕೆ ಕಾರಣ ಆಗುವ ಭೋಗವೇ ಅಲ್ಲ. ರೋಗ ಅಂದರೆ ಸಂಸಾರ. ಈ ಸಂಸಾರ ಅನ್ನುವ ರೋಗಕ್ಕೆ ಭಕ್ತಿಯಿಂದ ಕೂಡಿದ ಭೋಗ ಕಾರಣ ಆಗೋಲ್ಲ. ಭಗವಂತನನ್ನು ಮರೆತು ಅನುಭವಿಸುವ ವಿಷಯ ಭೋಗ ಅದು ರೋಗಕ್ಕೆ ಕಾರಣ ಆಗುತ್ತೆ. ನಿನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ, ಭಗವಂತ ನೀ ಕೊಟ್ಟದ್ದು ಅನ್ನುವ ಎಚ್ಚರಿಕೆ ಯಾರಿಗೆ ಯಾವಾಗಲೂ ಇರುತ್ತೆ. ದಾಸರಂತಾರೆ, ಎಲ್ಲ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ಇದು ಅವರವ್ರಿಗೆ ಅನುಭವಕ್ಕೆ ಬರುತ್ತೆ. ಯಾವಾಗ ಸಂಸಾರದಲ್ಲಿದ್ದಾಗ ಅವರಂತಾರೆ, ಸಂಜೆ ತನಕ ಇದ್ದು ಸಣ್ಣ ಸವಟು ತುಂಬ ಗಂಜಿ, ಇನ್ನೇನು ಶಾವಿಗೆ ಕರೆದು ತುಪ್ಪ ಗೋಡಂಬಿ ಹಾಕಿದ್ದು ಪಾಯಸ ಕೇಳಲಿಲ್ಲ. ಇಷ್ಟು ಬಡತನದಲ್ಲಿದ್ದ ನನಗೆ ಇವತ್ತು ಎಂಥ ಅನ್ನ, ಷಡ್ರಸೋಪೇತವಾದ ಅನ್ನ ತಿನ್ನುವ ಭಾಗ್ಯ ಬರೋದು ಇದು ನನ್ನಿಂದನಾ? ಇದು ನನ್ನ ಯೋಗ್ಯತೆನಾ? ನನ್ನ ಯೋಗ್ಯತೆ ನನಗೆ ಗೊತ್ತಿಲ್ಲ.
ಒಬ್ಬ ಹೆಂಗಸಿಗೆ ಅನ್ನ ಹಾಕುವುದಕ್ಕೆ ತಬ್ಬಿಬ್ಬುಗೊಂಡೆ ಅಂದು ಅಂತ. ಒಂದು ಹೆಂಗಸಿಗೆ ಅನ್ನ ಹಾಕುವ ಯೋಗ್ಯತೆ ಇಲ್ಲದವ ನಾನು. ಇವತ್ತು ಇಷ್ಟು ಸಂಭ್ರಮದಿಂದ ಸಾವಿರ ಜನರಿಗೆ ಅನ್ನ ಹಾಕ್ತಾ ಇದ್ದೀನಿ ಅಂದರೆ ಇದು ನಾನಾ, ನಿನ್ನ ಒಲುಮೆ ಅಂತ. ಹಾಗಾಗಿ ಭಕ್ತಿಯಿಂದ ಕೂಡಿದ ಭೋಗ ಸಂಸಾರ ಅನ್ನುವ ರೋಗಕ್ಕೆ ಕಾರಣ ಆಗದೆ ಆ ಭೋಗವೇ ಔಷಧವಾಗಿ ರೋಗವನ್ನು ಪರಿಹಾರ ಮಾಡುತ್ತೆ. ವಿಷವನ್ನೇ ಕ್ರಮಬದ್ಧವಾಗಿ ಸಂಸ್ಕಾರಕ್ಕೆ ಒಳಪಡಿಸಿ ಅದನ್ನೇನಾದರೂ ನಾವು ಮಾಡಿದ್ದೇ ಆದರೆ ರೋಗಕ್ಕೆ ವಿಷವೇ ಔಷಧಿ ಆಗುತ್ತೆ. ಅಲ್ಲಿ ವಿಷ ಔಷಧಿ ಆಗೋದಾದರೆ ಇಲ್ಲಿ ವಿಷಯವೇ ಔಷಧಿ ಆಗುತ್ತೆ. ವಿಷಯ ರೋಗಕ್ಕೆ ಕಾರಣ ಆದಂಥದ್ದು, ಆದರೆ ವಿಷಯವನ್ನೇ ಭಕ್ತಿ ಅನ್ನುವ ಸಂಸ್ಕಾರಕ್ಕೆ ಒಳಪಡಿಸಿದರೆ ತಿನ್ನುವಾಗ, ಕುಡಿಯುವಾಗ, ಓಡಾಡುವಾಗ, ಮಕ್ಕಳಾಡಿಸುವಾಗ ಎಲ್ಲ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯೊಂದಿಗೆ ಮಾಡಿದರೆ ಅದು ರೋಗ ಆಗೋದೇ ಇಲ್ಲ. ಅದು ಮತ್ತೂ ಕೂಡ ಔಷಧ ಆಗುತ್ತೆ. ಭಕ್ತಿಯಿಂದ ಭರಿತವಾದ ಭೋಗ ಉತ್ತಮ ಭೋಗ. ಅದು ಹೇಗೆ ಮತ್ತೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂತೇನ ಪ್ರೀಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.